ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ಹೇಳಿದ್ದೆ ಇವತ್ತೊಂದು ಪಾರ್ಸಲ್ ಬರುತ್ತೆ ಅಂತ. ಹಾಗಾಗಿ ನನಗೆ ಇವತ್ತು ಪಾರ್ಸಲ್ ಬಂದಿದೆ. ಒಂದು ನಾನೀಗ ಮೋನೋ ಲ್ಯಾಪಲ್ ಮೈಕ್ನ ಆರ್ಡರ್ ಮಾಡಿದ್ದೆ, ಅದು ಸಹ ಬಂತು. ಇದು ಮಾಡೆಲ್ ನಂಬರ್ ಬಂದು ಮೋನೋ ಅವ್ರದ್ದು AU400. ಫಸ್ಟ್ ನಾನು ತೋರಿಸ್ತೀನಿ ಇದು ಲ್ಯಾಪಲ್ ಮೈಕ್ ಹೇಗಿದೆ ಅನ್ನೋದು. ಅದು ಜಸ್ಟ್ ಈ ಒಂದು ಪೌಚ್ ಬರುತ್ತೆ. ಈ ಪೌಚಲ್ಲಿ ಒಂದು ಲ್ಯಾಪಲ್ ಮೈಕ್ ಇದೆ, ಹಾಗೆ ಒಂದು TRRS ಕನೆಕ್ಟರ್ ಇದೆ, ಹಾಗೆ 2 ಕ್ಲಿಪ್ ಕೊಟ್ಟಿದ್ದಾರೆ. ಬೇರೆ ಒಂದು ಸಿಲಿಕಾನ್ ಜೆಲ್ ಇದೆ, ಮತ್ತೊಂದು ಪೌಚ್ ಇದೆ. ಇದಿಷ್ಟು ಮೋನೋ AU400. ಇನ್ನೊಂದು ನಾನು ಆರ್ಡರ್ ಮಾಡಿರೋದು ಸ್ಕ್ರೀನ್ ಗಾರ್ಡ್. ಇದು DJI ಆ್ಯಕ್ಷನ್ ಕ್ಯಾಮರಕ್ಕೆ ಸ್ಕ್ರೀನ್ ಗಾರ್ಡ್ ಬರುತ್ತಲ್ಲ, ಆ ಸ್ಕ್ರೀನ್ ಗಾರ್ಡನ್ನ ತರಿಸ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲೊಂದು ಸ್ಕ್ರ್ಯಾಚೆಲ್ಲ ಆಗುತ್ತೆ, ಸುಮ್ಮನೆ ಹಾಳಾಗುತ್ತಲ್ವ. ಹಾಗಾಗಿ ಆ್ಯಕ್ಚುಲ್ ನಾನು ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಇದರ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅನ್ನೋದು ನಾನು ತೋರಿಸೋಗೋಸ್ಕರ ವಿಡಿಯೋನ ಮಾಡ್ತಿದ್ದೀನಿ. ನನಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗಿದೆ ನಾವು ಕ್ಯಾಮ್ರಾಕ್ಕೆ ಇನ್ಸ್ಟಾಲೇಷನ್ ಮಾಡೋದು ಅನ್ನೋದನ್ನ. ಬನ್ನಿ ನಾವು ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಮೊದಲಿಗೆ ಇದರಲ್ಲಿ ಏನಿದೆ ಅಂತ ನೋಡುವ. ಬಾಕ್ಸ್ ಒಳಗೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗಡೆ ನಾವು ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲ ಇದೆ. ಇದೊಂದು ಸ್ಕ್ರೀನ್ ಗಾರ್ಡು, ಇದು ಸ್ಕ್ರೀನ್ ಗಾರ್ಡು, ಇದು 3 ಸ್ಕ್ರೀನ್ ಗಾರ್ಡ್ ಇದೆ. ಒಂದು ಲೆನ್ಸಿಗೆ, ಇದು ಬ್ಯಾಕ್ ಸ್ಕ್ರೀನು, ಇದು ಫ್ರಂಟ್ ಸ್ಕ್ರೀನಿಗೆ. ಹಾಗೆ 3 ಸ್ಕ್ರೀನಿಗೆ ಬೇಕಾದಂಥ ವೈಪರ್ಸ್ ಇದೆ. ಮತ್ತಿಲ್ಲಿ 3 ಸೆಟ್ ಸ್ಟಿಕ್ಕರ್ ಇದೆ. ಇಲ್ಲಿ ಕೆಲವೆಲ್ಲೇನೋ ಓದ್ಲಿಕ್ಕೆ ಕೊಟ್ಟಿದ್ದಾರೆ, ಇದು ಆಮೇಲೆ ನೋಡುವೇನಂತ. ಆ್ಯಕ್ಚುಲಿ ನಾನು ಈ ಸ್ಕ್ರೀನ್ ಗಾರ್ಡಿಗೆ 199 ರೂಪೀಸ್ ಕೊಟ್ಟೆ. 199ಗೆ ಈ 3 ಸ್ಕ್ರೀನ್ ಗಾರ್ಡ್ ಬರುತ್ತೆ. ಓಕೆ, ನಾನು ಮೊದಲು ಒಂದು ಕ್ಲಾತ್ನ ಹಾಕ್ಕೊಳ್ತೀನಿ. ಯಾಕಂತಂದರೆ ನಾವು ಹಾಕುವಾಗ ಪುನಃ ಇಲ್ಲಿ ಸ್ಕ್ರ್ಯಾಚ್ ಆಗಬಾರ್ದಲ್ವಾ. ಹಾಗಾಗಿ ನಾನು ಫಸ್ಟ್ ಕೇಸ್ನ ಓಪನ್ ಮಾಡ್ತೀನಿ. ಓಕೆ, ಕೇಸ್ನ ಇಟ್ಕೊಳ್ಳೋಣ. ನೋಡಿ, ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು, ನಾನು ಆಲ್ರೆಡಿ ಮುಟ್ಟಿಲ್ಲ ನೋಡಿ, ಎಲ್ಲ ಸ್ಕ್ರ್ಯಾಚ್ ಇದಾಗಿದೆ. ಏನು ಫಿಂಗರ್ ಪ್ರಿಂಟ್ ಬಿದ್ದಿದೆ. ಸ್ವಲ್ಪ ಡಸ್ಟ್ ಇದೆ. ಇದೆಲ್ಲ ನಾವು ಕ್ಲೀನ್ ಮಾಡಿ ಫಸ್ಟ್ ತಗೋಬೇಕು. ಅದಕ್ಕೀಗ ಫಸ್ಟಿಗೆ ನಾವು ಲೆನ್ಸಿಗೆ ಹಾಕುವ. ಇದು ಲೆನ್ಸಿಗೆ ಬೇಕಾದಂಥ ಸ್ಕ್ರೀನ್ ಗಾರ್ಡು. ಇದನ್ನು ನಾನು ಫಸ್ಟಿಗೆ ಕ್ಲೀನ್ ಮಾಡಿ ನಾವು ಹಾಕೋಬೇಕು. ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ 1, 2 ಅಂತ. ನಾನು ಫಸ್ಟ್ 1 ಇದನ್ನ ತೆಗಿತಿದ್ದೀನಿ. ಇದು ವೆಟ್ಟಾಗಿ, ಇದು ಸ್ವಲ್ಪ ವೆಟ್ಟು. ಇದನ್ನು ನಾವು ಕ್ಲೀನ್ ಮಾಡಿದ್ರಲ್ಲಿ ಇದನ್ನ ಈ ರೀತಿಯಾಗಿ ಒರೆಸ್ಕೋಬೇಕು. ಅವರ ವಿಡಿಯೋ ಒಂದಿದೆ, ನಾನು ನೋಡಿದೆ ವಿಡಿಯೋ ಯೂಟ್ಯೂಬಲ್ಲಿ. ಅದರಲ್ಲಿ ಕೊಟ್ಟಿದ್ದಾರೆ 2 ನಿಮಿಷಗಳ ಕಾಲ ನೀವು ಮಾಡಿ ಅಂತ. ಬಟ್ ಇದರಲ್ಲಿ ಇನ್ಸ್ಟ್ರಕ್ಷನು ರಿಮೂವ್ ಆಯಿಲೆಲ್ಲ ಹೋಗುತ್ತೆ ಅಂತ ಅಷ್ಟೇ ಇದೆ. ಮತ್ತೇನು ಯಾವ ರೀತಿ ಮಾಡಿ ಅಂತೇನು ಕೊಟ್ಟಲಿಲ್ಲ ಅದರಲ್ಲಿ. ಇದ್ರ ಸ್ಮೆಲ್ ನೋಡಿದ್ರೆ ಸ್ಯಾನಿಟೈಸರ್ ಥರ ಇದೆ. ನೆಕ್ಸ್ಟ್ ಸಾಕು, ಇದು ಸಣ್ಣದಲ್ಲ, ಹಾಗಾಗಿ ಹೆಚ್ಚು ಬೇಕಾಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಓಪನ್ ಮಾಡ್ತೀನಿ. ಇದು ಡ್ರೈ. ಕ್ಲೀನಾಗಿ ಹೋಗಬೇಕಿದು. ಯಾವುದೇ ಡಸ್ಟ್ ಅಂತ ಇಲ್ಲ, ಕ್ಲೀನಾಗಿ ಹೋಗಿದೆ. ನಾವು ಬೇಕಿದ್ದರೆ ಈ ಸ್ಟಿಕ್ಕರ್ ಇದೆಯಲ್ಲ, ಈ ಸ್ಟಿಕ್ಕರ್ನ ತಗೊಂಡು ಏನಾದರೂ ಡಸ್ಟ್ ಇದ್ದರೆ, ಈ ಸ್ಟಿಕ್ಕರ್ ತೆಗಿಲಿಕ್ಕೆ ಸಹ ಬರ್ತಿಲ್ಲ ಇದು. ಬಂತು ಅಂತ. ಈ ಸ್ಟಿಕ್ಕರನ್ನು ತೆಗೆದು ನಾವು ಸ್ಟಿಕ್ಕರಲ್ಲಿ ಕ್ಲೀನಾಗಿ ಡಸ್ಟ್ ಇದ್ದರೆ ತೆಗಿಬೋದು. ನೀವು ನೋಡ್ಬೋದು, ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ. ಇಲ್ಲಿ ನೋಡಿ, ಹಾಗಾಗುತ್ತೆ ನೋಡಿ, ಎಲ್ಲಿಯೂ ಇದಿಲ್ಲ, ಡಸ್ಟ್ ಎಂತ ಇಲ್ಲ. ಇನ್ನಿದಕ್ಕೆ ನಾನು ಇದನ್ನು ಹಾಕ್ತೀನಿ. ಜಸ್ಟ್ ಹಿಡಿದು ಪ್ರೆಸ್ ಮಾಡಿದ್ರೆ ಆಯ್ತು ನೋಡಿ, ಕ್ಲೀನಾಗಿ ಕೂತಿದೆ. ಒಮ್ಮೆ ಬೇಕಾದರೆ ಈ ಡ್ರೈ ಕ್ಲಾತ್ ತಗೊಂಡು ಸ್ವಲ್ಪ ರೀತಿಯಾಗಿ ರಬ್ ಮಾಡಿ ಸ್ಲೋ ಆಗಿ, ಆಮೇಲೆ ಎಲ್ಲ ಗ್ಯಾಪ್ ಏನಾದರೂ ಕ್ಲೀನಾಗಿ ಕೂತ್ಕೊಳ್ಳಿ. ಈಗ ನಾವು ಅದೇ ರೀತಿ ಫ್ರಂಟ್ ಸ್ಕ್ರೀನಿಗೆ ಸಹ ಹಾಕೊಳ್ಳುವ. ನಾನು ಕ್ಲೀನಾಗಿ ವೆಟ್ ವೈಪ್ ತಗೊಂಡು ಕ್ಲೀನಾಗಿ ರಬ್ ಮಾಡ್ತಾಯಿದ್ದೀನಿ. ಇನ್ನು ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತಾಗ. ಓಕೆ, ನಾನು ನೆಕ್ಸ್ಟ್ ಡ್ರೈ ತೊಗೊಂಡಿದ್ದೀನಿ. ಡ್ರೈಯಲ್ಲಿ ಒಮ್ಮೆ ಕ್ಲೀನಾಗಿ ಈ ರೀತಿಯಾಗಿ ರಬ್ ಮಾಡಿದಾಯಿತು. ಏನಾದರೂ ಆಯಿಲು ಅಥವಾ ನಮ್ಮ ಫಿಂಗರ್ ಪ್ರಿಂಟ್ ಏನಾದಿದ್ರೆಲ್ಲ ಕ್ಲೀನಾಗಿ ಹೋಗುತ್ತೆ. ಇದು ಸಣ್ಣ ಸ್ಕ್ರೀನ್ ಇದ್ದು ಇಲ್ಲಿ ಉಂಟು. ಇದಕ್ಕೆ ನಾನೀಗ ಇದ್ರ ಸ್ವಲ್ಪ ಡಸ್ಟ್ ತೆಗಿತೀನಿ. ನೋಡಿ, ಕ್ಲೀನಾಗಿ ಡಸ್ಟ್ ಎಲ್ಲ ಹೋಗಿದೆ.
ನಾನು ಇದಕ್ಕೆ ಈ ಕಡೆಗೆ ಸ್ಟಿಕ್ಕರ್ ಹಾಕ್ತೀನಿ, ಯಾಕಂದ್ರೆ ನಮಗೆ ಹಾಕ್ಲಿಕ್ಕೆ ಈಸಿ ಆಗುತ್ತಾಗ. ಕ್ಲೀನಾಗಿ ಕೂರ್ಸಿದ್ರೆ ಆಯಿತು. ಫಿಟ್ಟಿಂಗ್ ಕರೆಕ್ಟ್ ಇದೆ, ಎಲ್ಲಿ ಏನು ಗ್ಯಾಪ್ ಇಲ್ಲ, ಕ್ಲೀನಾಗಿ ಕೂತಿದೆ. ನಾನು ಇದನ್ನು ತೆಗೆಯುವ. ಈಗ ಡ್ರೈ ಕ್ಲಾತ್ ತಗೊಂಡು ಸ್ವಲ್ಪ ಇದ್ರ ಮೇಲೆ ರಬ್ ಮಾಡುವ. ಇಲ್ಲ ಗ್ಯಾಪ್ ಇದ್ದರೆ ಕ್ಲೀನಾಗಿ ಕೂರುತ್ತೆ. ಸ್ಕ್ರೀನ್ ಗಾರ್ಡ್ ಹಾಕೋದು ತುಂಬ ಒಳ್ಳೆಯದು, ಯಾಕಂದರೆ ಸಮ್ಟೈಮ್ ನಾವು ಹೇಳೋಕ್ಕಾಗಲ್ಲ, ಎಲ್ಲಾದರೂ ಸ್ಕ್ರ್ಯಾಚ್ ಆಗುತ್ತೆ, ಇಲ್ಲ ನಾವು ಹೊರಗಡೆ ಎಲ್ಲ ಹೋಗುವಾಗ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ದಾಗ ಏನಾದರೂ ಒಂದು ಮರಳೇನೋ ಸಿಡಿದು ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಆಗ ನಾವು ಈ ರೀತಿಯಾಗಿ ಹಾಕಿದರೆ ನಮ್ಗೆ ಕ್ಲೀನಾಗಿರುತ್ತೆ. ನೋಡಿ ಕ್ಲೀನಾಗಿದೆ, ಎಲ್ಲೂ ಬಬಲ್ಸ್ ಇಲ್ಲ, ನೀವು ಕಾಣ್ತಿರ್ಬೋದು. ನಾನು 2ಕ್ಕೆ ಒಂದನ್ನು ಯೂಸ್ ಮಾಡಿದೆ, ಈಗ ಇದಕ್ಕೆ ಮಾತ್ರ ನಾನು ಬೇರೆ ತೆಗಿತೀನಿ. ಸ್ವಲ್ಪ ಒಂದು ನಿಮಿಷ ಹೋದರೂ ಪರವಾಗಿಲ್ಲ, ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ಒಂದು ವೇಳೆ ಆಯಿಲ್ ಅಂಶ ಇದ್ದರೆ ಸ್ಕ್ರೀನ್ ಗಾರ್ಡ್ ಹಾಕಿದ ಮೇಲೆ ತೆಗಿಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ನಾವು ಕ್ಲೀನಾಗಿ ಒಮ್ಮೆ ರಬ್ ಮಾಡ್ಕೊಳ್ಳೋ, 1 ನಿಮಿಷ ಆದರೂ ಪರವಾಗಿಲ್ಲ. ಈಗ ಡ್ರೈ ತಗೊಳ್ತೀನಿ. ಆದರೆ ನಾವು ಒಮ್ಮೆ ಇದ್ರ ಮೇಲಿರುವಂಥ ಡಸ್ಟ್ ಇದ್ದರೆ ತೆಗೆದು ಬಿಡುವ. ಇದು ನಾವು ಸ್ಟಿಕ್ಕರ್ ಹಾಕಿನೂ ಹಾಕೋಬೋದು, ಇದು ಈಸಿ ಆಗುತ್ತೆ, ತೊಂದರೆನಿಲ್ಲ. ನೋಡಿ ಕ್ಲೀನಾಗಿ ಎಲ್ಲ ಕಡೆಯೂ ಕೂತಿದೆ. ನೀವು ನೋಡ್ಬೋದು, ಇದು ಎಡ್ಜ್ ನೋಡಿ ಕ್ಲೀನಾಗಿ ಕೂತಿದೆ, ಯಾವುದೇ ರೀತಿ ಇದಿಲ್ಲ. ಮತ್ತು ನಾನು ಕೆಲವೆಲ್ಲ ಸ್ಕ್ರೀನ್ ಗಾರ್ಡ್ ನೋಡಿದ್ದೀನಿ, ನಿಮಗೆ ಎಡ್ಜು ಈ ರೀತಿಯಾಗಿ ಕಟ್ಟಿಂಗ್ಸ್ ಬರಲ್ಲ. ಹಾಗಾಗಿ ನಾವು ಈ ಕವರಿಗೆ ಮೌಂಟಿಗೆ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ನೋಡ್ತೀನಿ ಅದು ಮೌಂಟ್ ಆಗಿ ಏನೋ ಪ್ರಾಬ್ಲಮ್ ಆಗುತ್ತಾ ಅಂತ. ಇಲ್ಲ, ನನಗೆ ಯಾವುದೇ ರೀತಿಯಲ್ಲಿ ಇಲ್ಲ, ಕ್ಲೀನ್ ಕೂತಿದೆ ನೋಡಿ, ಏನು ಪ್ರಾಬ್ಲಮ್ ಬರ್ತಾಯಿಲ್ಲ ಇಲ್ಲಿ ಸಹ. ನೋಡಿ ಈ ರೀತಿಯಾಗಿ ಫಿಟ್ ಆಗುತ್ತೆ. ಅದನ್ನೀಗ ಆನ್ ಮಾಡಿ ನೋಡುವ. ನೋಡಿ ಆನ್ ಆಯಿತು. ಇದರ ಟಚ್ ಸೆನ್ಸಿಟಿವ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಕ್ಲೀನ್ ವರ್ಕ್ ಆಗ್ತಾ ಉಂಟು. ಎಲ್ಲ ವರ್ಕ್ ಆಗ್ತಾ ಉಂಟು. ಡಬಲ್ ಟ್ಯಾಪ್ ಮಾಡಿ ನಾವು ಫ್ರಂಟಿಗೆ ತರ್ತೀನಿ. ಡಬಲ್ ಟ್ಯಾಪು ಹಾಕಿದಾಗ ಹೀಗೆ ಬರುತ್ತೆ. ನೋಡಿ ಕ್ಲೀನ್ ಇದೆ. ನಿಮ್ಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ ವಿಡಿಯೋದಲ್ಲಿ, ಬಟ್ ತುಂಬ ಕ್ಲೀನ್ ಇದೆ. ನೋಡಿ ನಾನು ಈ ರೀತಿಯಾಗಿ ವಿಡಿಯೋನ ಮಾಡ್ಬೋದು. ಕ್ಲೀನಾಗಿ ಕಾಣ್ತಾ ಉಂಟು ನನಗೆ. ಇನ್ನೊಂದು ಇಲ್ಲಿ ಬಟನ್ ಇದೆ ನೋಡಿ, ಈ ಬಟನ್ನ ನಾನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಟರ್ನ್ ಆಗುತ್ತೆ ಸ್ಕ್ರೀನು. ಓಕೆ, ಬೇರೆ ಇನ್ನೊಂದು ನಾನು ಲೈಟ್ ಹೇಳಿದ್ದೆ ನಿಮಗೆ. ಈ ಲೈಟ್ ಎಲ್ಲಿಂದ ಬರುತ್ತೆ ಗೊತ್ತಾಗಲ್ಲ ಅಂತ. ಈ ಲೈಟ್ ಎಲ್ಲಿಂದ ಬರ್ತಿದೆ ಅಂತಂದರೆ, ಇಲ್ಲಿ ಒಂದು ಲೈಟ್ ಇದೆ ಕ್ಯಾಮ್ರಾದಲ್ಲಿ ನೋಡಿ. ಈ ಕ್ಯಾಮ್ರಾದಲ್ಲಿ ಒಂದು ಲೈಟ್ ಬರುತ್ತೆ ನೋಡಿ. ಈ ಲೈಟಲ್ಲಿ ಮೇಲೆ ನಮಗೆ ಕಾಣೋದು. ಈ ರೀತಿ ನಾನು ಹಾಕಿದಾಗ ನೋಡಿ ಇಲ್ಲಿ ಕಾಣುತ್ತೆ. ಇನ್ನು ನನಗೆ ನಿನ್ನೆ ತುಂಬ ಜನ ಕಮೆಂಟ್ ಹಾಕಿದ್ರು, ನೀವು ಇದರ ಬೆಲೆಯನ್ನು ಹೇಳಲಿಲ್ಲ ಅಂತ ಹೇಳಿ. ಇದರ ರೇಟು 20,300 ರೂಪಾಯಿ ಆಯಿತು ನನಗೆ, ಜಸ್ಟ್ ಕ್ಯಾಮ್ರಕ್ಕೆ. ಮತ್ತು ಮೆಮೊರಿ ಕಾರ್ಡ್ ಹಾಕಿದ್ದೆ 128 GB, ಅದು 2,000 ರೂಪಾಯಿ. ನನಗೆ ಸ್ಕ್ರೀನ್ ಗಾರ್ಡ್ ತರಿಸಿದ್ನಲ್ಲ, ಈ ಸ್ಕ್ರೀನ್ ಗಾರ್ಡ್ದು 199 ರೂಪಾಯಿ. ಈ ಲ್ಯಾಪಲ್ ಮೈಕಿಗೆ 350 ರೂಪಾಯಿನ ಈ ಲ್ಯಾಪಲ್ ಮೈಕಿಗೆ ಆಯಿತು. ಇನ್ನೊಂದಿದೆ, ಈ ಮೈಕನ್ನು ನಾವೀಗ ಡೈರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಈ ಡಲ್ಲಿ 3.5 mm ಜಾಕ್ ಇಲ್ಲ. C ಪೋರ್ಟು ಇಲ್ಲಿರೋದು, ಮತ್ತಿನ್ನೊಂದು ಮೆಮೊರಿ ಕಾರ್ಡ್ ಹಾಕಲಿಕ್ಕೆ ಅಷ್ಟೇ. ಇದಕ್ಕೀಗ ನನ್ನೊಂದಿಗೆ ಅಡಾಪ್ಟರ್ ಬರುತ್ತೆ, ಅಡಾಪ್ಟರ್ ತಗೋಬೇಕು. ಅಡಾಪ್ಟರ್ನ ಹಾಕಿ ನಾನು ಈ ಮೈಕ್ನ ಹಾಕಬೇಕಾಗತ್ತೆ. ಈ ಲ್ಯಾಪಲ್ ಮೈಕ್ ಹಾಕಲಿಕ್ಕೆ ನಾನೊಂದು ಅಡಾಪ್ಟರ್ನ ಆರ್ಡರ್ ಮಾಡಿದ್ದೀನಿ. ಅದಿನ್ನು ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದು ಬರಬಹುದು. ಅದು ಬಂದಾಗ ತೋರಿಸ್ತೀನಿ, ಇದನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಕೊಡ್ತೀನಿ. ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಚಾನಲ್ ಗ್ರೋತ್ ಆಗಬೇಕಷ್ಟೇ. ನಾವು ಫುಡ್ ಮೀಡಿಯಾ ಆದ ನಂತರ ಸೆಕೆಂಡ್ ಚಾನಲ್ ಮಾಡ್ತಿರೋದಲ್ಲ, ಇದೊಂದು ಗ್ರೋತ್ ಆಗಬೇಕು. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟು ಇದೆ ಅಂದ್ಕೊಳ್ತೀನಿ. ಹಾಗೆ ನಾನು ಗ್ರೋತ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ಜಸ್ಟ್ ಸೆಟಪ್ ಅಷ್ಟೇ. ಈಗ ನಾನು ಸೆಟಪ್ ಆಗಬೇಕು ಕರೆಕ್ಟಾಗಿ. ಸೆಟಪ್ ಆದ ನಂತರ ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತೀನಿ ಖಂಡಿತವಾಗ್ಲೂ. ಸಬ್ಸ್ಕ್ರೈಬ್ ಆದವರಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು, ಆ ರೀತಿಯಾಗಿ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.